ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಕಳೆದ ಸರಿನೂ ನಿಮ್ಗೆ ಹೇಳಿದ್ದೀನಿ ನೋಡಿ, ಸಚಿವ ಸಂಪುಟ ಪುನರ್ರಚನೆ ಇದು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ಗೆ ಅದ್ರ ಬಗ್ಗೆ ನಾವೇನು ಕಮೆಂಟ್ ಮಾಡೋದು ಸರ್. ಇದೇ ಶಾಸಕರೆಲ್ಲ ಭೇಟಿಯಾಗಿದ್ದಾರೆ, ಸಚಿವ ಸ್ಥಾನ ಕೊಡಿ ಅಂತ ಭೇಟಿಯಾಗಿದ್ದಾರೆ. ತಪ್ಪೇನಿದೆ, ಎಲ್ಲ ಶಾಸಕರು ಸಚಿವಾಕಾಂಕ್ಷಿಗಳಾಗಿರ್ತಾರೆ, ಅದರಲ್ಲಿ ತಪ್ಪೇನಿಲ್ಲ, ಕೇಳೋದ್ರಲ್ಲಿ ತಪ್ಪೇನಿದೆ. CM DK ಶಿವಕುಮಾರ್ ಅವ್ರ ನಡುವೆ ಶಾಂತವಾಗಿತ್ತು. ಈಗ BCM ಅವರು ಡೆಲ್ಲಿಗೆ ಹೋಗಿದ್ದಾರೆ, ಖರ್ಗೆ ಅವ್ರನ್ನ ಭೇಟಿ ಹೋಗಿದ್ದಾರೆ. ಏನಾದರೂ ಬೆಳವಣಿಗೆ ಆಗ್ತಾ ಇಲ್ಲ. ಗೊತ್ತಿರೋ ಹಾಗೆ ಲಾ ಮಿನಿಸ್ಟ್ರು ಹೋಗಿದ್ರು, ಡೆಪ್ಟಿ CM ಹೋಗಿದ್ರು, ಇಂಡಸ್ಟ್ರಿ ಮಿನಿಸ್ಟ್ರು ಹೋಗಿದ್ರು, ಬೇರೆ ಏನೋ ಒಂದು ಮೀಟಿಂಗ್ ಇತ್ತಲ್ಲಿ. ಆಮೇಲೆ ನೀರಾವರಿ ಒಂದು ವಿಷಯಗಳಿಗೆ ಕೆಲವೊಂದು ಮೀಟಿಂಗ್ಸ್ಗೆ ಹೋಗಿದ್ರು. ಹಾಗಾಗಿ ಇದಕ್ಕೆ ಎಲ್ಲದಕ್ಕೂ ಕೂಡ ನೀವು ರಾಜಕೀಯ ಒಂದು ಬಣ್ಣ ಕೊಡ್ತಕ್ಕಂಥದ್ದು ಸರಿಯಲ್ಲ ಸರ್. ಕರ್ನಾಟಕದಾಗ ಇತಿಹಾಸದಾಗೆ ಒಂದು ಸ್ಪೀಕರ್ದಿಂದ ಸಚಿವರು ಏನು ಸೀಟ್ ಮಾಡ್ಕೊಂಡು ಎದ್ದು ಹೇಳ್ತಾರೆ ಅಂದ್ರೆ ಯಾವ ಮಟ್ಟಿಗೆ ಬಂದಿದೆ ಸರ್? ಅದೆಲ್ಲ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ. ಏನಂದರೆ ಅಲ್ಲಿ ನಮ್ಮ ಸಭಾಧ್ಯಕ್ಷರು ಸರಿಯಾಗಿ ಉತ್ತರ ಸಮಯ ಕೊಟ್ಟಿಲ್ಲ ಅಂಥೇಳಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಕ್ಕಂಥದ್ದು ಸರಿ. ರಾಜ್ಯದ ಮಾನ ಇಲ್ಲಿ ಬರ್ತದೆ ಇಲ್ಲ, ಹಾಗೇನು ಮಾನ ಏನು ಹೋಗಿಲ್ಲ. ಅಲ್ಲ, ಸಿದ್ದರಾಮಯ್ಯ ಹೇಳ್ತಾರೆ ಸರ್, ಏನು ಪರಿಸ್ಥಿತಿ ಏನಾಗಿದೆ ಅಂದರೆ ಕೆಲವೊಂದು ನಾನು ಅದಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಬಟ್ ಯಾವುದೇ ಇಲಾಖೆಯಲ್ಲಾಗಲಿ ಇವತ್ತು ಪ್ರಶ್ನೆಗಳು ಶಾಸಕರು ಕೇಳಿದಾಗ ಅದು ಪರಮಾಧಿಕಾರ. ಯಾಕಂದರೆ ನಮ್ಮ ಸಂಸದೀಯ ಏನು ಪ್ರಜಾಪ್ರಭುತ್ವ ಇದೆಯಲ್ಲ, ಇದರಲ್ಲಿ ನಮ್ಮ ಸದನಕ್ಕೆ ಭಾಳ ದೊಡ್ಡ ಗೌರವ ಇದೆ. ಅಲ್ಲಿ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು. ಹಾಗಾಗಿ ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಶಾಸಕರ ಅವರ ಏನು ಪ್ರಶ್ನೆಗಳಿರ್ತವೆ, ಅವರೇನು ಈ ಸಾರ್ವಜನಿಕ ಹಿತಾಸಕ್ತಿಯ ಪ್ರಶ್ನೆಗಳು ಕೇಳಿದ್ರೆ ಅದಕ್ಕೆ ಉತ್ತರಿಸ್ತಕ್ಕಂಥದ್ದು ಅದು ಕರ್ತವ್ಯ, ಅದು ಇಲಾಖೆಯ ಕರ್ತವ್ಯ. ಇಲಾಖೆ ನನ್ನ ಇಲಾಖೆ ಯಾವುದು ಪ್ರಶ್ನೆ ಶ್ಯಾಮ್ಲೂರ್ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಮುಸ್ಲಿಮರು ಕಾಂಗ್ರೆಸ್ನ ಸಂಪೂರ್ಣ ನಾಶ ಮಾಡ್ತೀವಿ ಅಂತ ಸರ್. ಈಗ ಬಾಗಲಕೋಟೆ ಮತ್ತು ಎರಡು ಅದ್ರ ಬಗ್ಗೆ ಪಕ್ಷ ಗೊಂದಲ ಆಗ ಪ್ರಶ್ನೆನೇ ಇಲ್ಲ. ಯಾಕಂದರೆ ನೋಡಿ, ಚುನಾವಣೆ ಅಂದಮೇಲೆ ಸಾಕಷ್ಟು ಆಕಾಂಕ್ಷಿಗಳಿರ್ತಾರೆ, ಎಲ್ರಿಗೂ ಸ್ಪರ್ಧೆ ಮಾಡಬೇಕು ಅಂತ ಉದ್ದೇಶ ಇರ್ತದೆ, ತಪ್ಪೇನಿಲ್ಲ. ಅದು ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಇರ್ತಕ್ಕಂಥ ಹಕ್ಕು. ಹಾಗಾಗಿ ಕೇಳಿದ್ದಾರೆ, ಅದರ ಬಗ್ಗೆ ಸೂಕ್ತ ನಿರ್ಣಯ ಪಕ್ಷ ತೆಗೆದುಕೊಂಡು. ಸರಿ, ಮಹಾದೇವಿ ಮೇಟಿ ಅವರು ಸಿದ್ದರಾಮಯ್ಯ ಅವರ ಮನವೊಲಿಕೆ ಕೂಡ ಬಗ್ಗಿಲ್ಲ, ನಾನು ಸ್ಪರ್ಧೆ ಮಾಡ್ತೀನಿ, ನಾನು ಅವ್ರ ಮಾತಿಗೆ ಒಪ್ಪಲ್ಲ ಅಂತ ಹೇಳ್ತಿದ್ದಾರೆ. ಕರೆಕ್ಟು. ನಿಮ್ಮ ಮತ್ತಿಗೆ ಅವರ ಕುಟುಂಬದಲ್ಲಿ ಅವರ ಮಗಳಿದ್ದಾರೆ, ಮಗ ಇದ್ದಾನೆ, ಕೇಳ್ತಾ ಇದ್ದಾರೆ. ಕೇಳಿದ್ರೆ ತಪ್ಪಿಲ್ಲ. ಪಕ್ಷ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಿರ್ಣಯ ನಾವು ಮಾಡ್ತೀವಿ. ಆಯ್ತು, ಅತಿ ಶೀಘ್ರದಲ್ಲಿ ನಿರ್ಣಯ. ಅಲ್ಲ ಸರ್, ನಿನ್ನೆ ಇವನಮ್ಮ ಅಂತೇಳಿ ಮರ್ಯಾದೆ ಆಗ್ತೀನಿ ಏನು ಸರ್ಕಾರ ಮತ್ತೆ ನಾವು ಬಸವ ಥರ ಇದ್ದೀವಿ, ಥರ ಇದ್ದೀವಿ ತೋರಿಸ್ಕೊಡ್ತೀವಿ. ಇಲ್ಲ, ಇದು ನಮ್ಮ ಕಾಂಗ್ರೆಸ್ ಸಿದ್ಧಾಂತ, ಇದು ಬಸವಾದಿ ಶರಣ ಸಿದ್ಧಾಂತ ಒಂದೇ. ಎಲ್ಲರನ್ನ ಅಪ್ಕೊಳ್ತಕ್ಕಂಥದ್ದು, ಎಲ್ಲರನ್ನ ಗೌರವಿಸ್ತಕ್ಕಂಥದ್ದು ಇದೇನು ಬಸವ ಧರ್ಮ ಇದೆಯಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷನೂ ಕೂಡ ಅದೇ ತಳಹದಿಯ ಮೇಲೆ ಅದರ ಸಿದ್ಧಾಂತ ಆಗಿರೋದ್ರಿಂದ ಇದು ಯಾವುದೇ ಈ ರೀತಿ ಎಲ್ಲರನ್ನ ಸಮಾಜದಲ್ಲಿ ಏನು 12ನೇ ಶತಮಾನದ ಬಸವಾದಿ ಶರಣರು ಮಾಡಿರ್ತಕ್ಕಂಥ ಈ ಕ್ರಾಂತಿ ಏನಿದೆಯಲ್ಲ, ಅದು ಭಾಳ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ನಿಷೇಧ ಮಾಡಬೇಕಂತೇಳಿ ಹೌದು, ಅದು ಕಾಯ್ದೆನ ತಂದಿದ್ದೀವಿ. ಈಗ LPG ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗ್ತಾ ಇದೆ, ಜನರು ಕಷ್ಟದಲ್ಲಿದ್ದಾರೆ. ಇದರಲ್ಲೂ ಮೊನ್ನೆ ನೋಡಿ, ನಾನು ಈಗೇನಾದರೂ ಹೇಳಕ್ಕೆ ಹೋದರೆ ಏನಪ್ಪ ಇವರು ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ನಮಗೇನ ರಾಜಕೀಯ ಮಾಡ್ತಕ್ಕಂಥ ಉದ್ದೇಶ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು. ನಮ್ಮ ತಪ್ಪು ವಿದೇಶಾಂಗ ನೀತಿಯಿಂದ ಇಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿರ್ತಕ್ಕಂಥದ್ದು. ಇದು ಇಡೀ ದೇಶದ ಜನರ ಅನುಭವಿಸ್ತಕ್ಕಂಥದ್ದು. ಯಾಕಂದರೆ ನಾವು ಯಾವುದೇ ಇಡೀ ವಿಶ್ವದಲ್ಲಿ ಏನೇ ಕೋಲಾಹಲ ಆಗ್ತಾ ಇದ್ರು ಕೂಡ ನಮ್ಮ ಹಿಂದಿನಿಂದ ನಮ್ಮ ಹಿರಿಯರು ಹಾಕ್ಕೊಂಡು ಬಂದಿರತಕ್ಕಂಥ ಮಾರ್ಗ ಏನು ಅಂದರೆ ಅದು ನಾನ್ ಅಲೈನ್ಮೆಂಟ್. ಯಾಕಂದರೆ ಯಾವುದೇ ದೇಶಕ್ಕೆ ನಾವು ಅಲೈನ್ಮೆಂಟ್ ಇರಲ್ಲ. ನಾವು ಸ್ವತಂತ್ರವಾಗಿ ಇವತ್ತು ಎಲ್ಲರ ಸ್ವಾತಂತ್ರ್ಯವನ್ನು ಗೌರವಿಸ್ತಕ್ಕಂಥದ್ದು ಇದು ನಮ್ಮ ವಿದೇಶಾಂಗ ನೀತಿಯಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ NDA ಸರ್ಕಾರ, ಮೋದಿ ಸರ್ಕಾರ ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ನಮ್ಮ ಫಾರಿನ್ ಪಾಲಿಸಿ ಇಸ್ ನಾಟ್ ಕರೆಕ್ಟ್. ದಟ್ಸ್ ವೈ ವಿ ಆರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್. ಇಟ್ಸ್ ವಾಟ್ ಐ ಫೀಲ್. ಸರ್, ಯುಗಾದಿ ನಂತರ ಇದೆಲ್ಲ ನೀವು ಇದು ಯುಗಾದಿ ನಂತರ ಆಗ್ತದೆ ಹೀಗೆ ಹೇಳ್ಕೊಂಡು ನೀವು ಸುಮ್ಮನೆ ಕಾಲಹರಣ ಮಾಡ್ತಾಯಿದ್ದೀರಿ.
ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಸರ್ಕಾರದಲ್ಲಿ ಯಾವುದೂ ಗೊಂದಲ ಇಲ್ಲ. ನಾವು ಜನರಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಇವತ್ತು 5 ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡೋದ್ರ ಜೊತೆಗೆ ಇವತ್ತು ನಮ್ಮ ಬಜೆಟು ಒಂದು ಜನಪರವಾಗಿರ್ತಕ್ಕಂಥ ಬಜೆಟ್. ಯಾರು ನನಗೆ ಹೇಳಿದ್ರು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು 5 ರೂಪಾಯಿ ಕೊಡ್ಬೇಕಲ್ಲ ನಮ್ಗೆ. ನಮಗೆ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತಾ ಇದ್ದೀವಿ ನಾವು. ಯಾವ ಸರ್ಕಾರನೂ ಹಿಂದೆ ಸರ್ ನಿಮ್ಮದೇ ಶಾಸಕರು ಹೇಳ್ತಿದ್ದಾರೆ ಬಜೆಟ್ ಸರಿ ಇಲ್ಲ ಅಂತ. ಶಾಸಕರ ಅಪೇಕ್ಷೆ ಇರೋದು ಬೇರೆ ವಿಷಯ. ಆದರೆ ಇವತ್ತು ನಾವು ಸರ್ಕಾರದಲ್ಲಿ ನಾವು ಏನು ಮಾಡೋಕ್ಕೆ ಸಾಧ್ಯ ನೋಡಿ, ನಮ್ಮ ಒಂದು ಬಜೆಟ್ಟು ಅತ್ಯುತ್ತಮ ಬಜೆಟ್ ಅಂತ ಅನ್ನೋದಕ್ಕೆ ಅಳತೆಗಳೇನು 3 ಪ್ಯಾರಾಮೀಟರ್ಸ್ ಇರ್ತದೆ. ಯಾವುದೇ ಒಂದು ಬಜೆಟ್ಟು ಇದೊಂದು ಒಳ್ಳೆಯ ಬಜೆಟ್ ಅಂತ ಅನ್ನೋದಕ್ಕೆ 3 ಅಳತೆಗಳಿರ್ತದೆ. ಒಂದು ನಮ್ಮ ಫಿಸಿಕಲ್ ಡೆಫಿಸಿಟು 3% ಒಳಗಿರಬೇಕು ನಮ್ಮ GST. ಎರಡನೇದು ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಮೂರನೇದು ನಮ್ಮ ಸಾಲ ನಮ್ಮ GDP 25% ಒಳಗಡೆ ಇರಬೇಕು. ಇದು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಇದು ಕಾಯ್ದೆನ ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ರಾಜ್ಯ ಅಷ್ಟೇ ಅಲ್ಲ, ದೇಶದಲ್ಲೂ ಕೂಡ ಇದೇ ಕಾನೂನಿದೆ. ಆದರೆ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅತ್ಯುತ್ತಮವಾಗಿದೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಈ 3 ಪ್ಯಾರಾಮೀಟರ್ಸಲ್ಲಿ 2 ಪ್ಯಾರಾಮೀಟರ್ಸನ್ನು ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಮೇಂಟೈನ್ ಮಾಡಿದ್ದಾರೆ. ನಮ್ಮ ಸಾಲ 25% GDP ಒಳಗೆ ಇದೆ. ನಮ್ಮ ಫಿಸಿಕಲ್ ಡೆಫಿಸಿಟು 3% ಒಳಗಡೆ ಇದೆ. ಓನ್ಲಿ ರೆವಿನ್ಯೂ ಸರ್ಪ್ಲಸ್ ಇಲ್ಲ, ರೆವಿನ್ಯೂ ಡೆಫಿಸಿಟ್. ಇದು ಒಂದೇ ಪ್ಯಾರಾಮೀಟರ್ ಬ್ರೀಚ್ ಆಗಿದೆ. ಈ ಕೇಂದ್ರ ಸರ್ಕಾರ ನೋಡಿ ಅವರು ನಮ್ಮ ದೇಶದ GDP-ಗಿಂತ 40%ಗಿಂತ ಜಾಸ್ತಿ ಬ್ರೀಚ್ ಆಗಿದೆ ಅವ್ರಿಗೆ. ಎರಡನೇದು ಅವರ ಫಿಸಿಕಲ್ ಡೆಫಿಸಿಟ್ ಇಸ್ ಮೋರ್ ದೆನ್ ನಿಯರ್ಲಿ 5%. 3% ಒಳಗಿರಬೇಕು, 5% ದೇ ಹ್ಯಾವ್ ಬ್ರೀಚ್ಡ್. ಆ್ಯಂಡ್ ಮೂರನೇದು ರೆವಿನ್ಯೂ ಡೆಫಿಸಿಟ್ ಇದೆ. ಹಂಗಂದರೆ ಕೇಂದ್ರ ಸರ್ಕಾರ ಹೋಲಿಸಿದರೆ ನಮ್ಮ ರಾಜ್ಯ ಭಾಳ ಅತ್ಯುತ್ತಮವಾಗಿದೆ. ಇಡೀ ದೇಶದಲ್ಲಿ ಸಾಕಷ್ಟು ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯ ಒಳ್ಳೆಯ ಉತ್ತಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾಕಿದೆ ಅಂದರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಆರ್ಥಿಕ 17 ಬಜೆಟನ್ನು ಮಾಡಿದ್ರಿಂದ ಅವರ ಒಂದು ಏನು ಒಳ್ಳೆಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಫೈನಾನ್ಷಿಯಲ್ ಇಶ್ಯೂಸಲ್ಲಿ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ ನಾವು ಅವ್ನ ಪ್ಯಾರಾಮೀಟರ್ಸ್ ಹೇಳ್ತಾ ಇದ್ದೀನಿ ನಾನು. ಅವ್ರಿಗೆ ಕೇಳಿ ಕೇಂದ್ರ ಸರ್ಕಾರ ಯಾಕೆ ಅವರ ಫಿಸಿಕಲ್ ಡೆಫಿಸಿಟ್ ಮೋರ್ ದೆನ್ 4% ಇದೆ, ಅವರು ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಈ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ನಮ್ಮ ದೇಶವನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸ್ತಾ ಇದೆ, ನಮ್ಮ ರಾಜ್ಯ ಅಲ್ಲ. ಸರ್ ಈಗ 17 ಆಗುತ್ತೆ ಅಂತೀರಾ ಸಿದ್ದರಾಮಯ್ಯ ಬಜೆಟ್? ನೋಡಿ ಇವೆಲ್ಲ ಈಗ ನೀವು ಏನೋ ಕಲ್ಪನೆ ಮಾಡ್ಕೊಂಡು ಕೇಳ್ತಕ್ಕಂಥ ಪ್ರಶ್ನೆಗೆ ನೋಡಿ, ನಾನು ಹೈಕಮಾಂಡು ಅಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೈಕಮಾಂಡ್ ಇಚ್ಛಿಸಿದ್ರೆ ನಾನು ಮುಂದೆ ಹೊಡಿತೀನಿ ಅವರು ಹೇಳಿದ ಮೇಲೆ ಹೂ ಆಮ್ ಐ ಟು ಸೇ. ಯಾದಗಿರಲ್ಲಿ 7 ತಿಂಗಳಲ್ಲಿ ಅತಿ ಹೆಚ್ಚು ಭ್ರೂಣಹತ್ಯೆ ಆಗಿದೆ ಯಾದಗಿರಲ್ಲ. ಇಲ್ಲ, ಅದ್ರ ಬಗ್ಗೆ ನಾನು ಆರೋಗ್ಯ ಇಲಾಖೆ ಹತ್ರ ಇದ್ರ ಮಾಹಿತಿ ಆರೋಗ್ಯ ಇಲಾಖೆಯಲ್ಲಿ ಇರುತ್ತೆ. ಯಾಕಂದ್ರೆ ನನ್ನ ಇಲಾಖೆ ವ್ಯಾಪ್ತಿ ಬರಲ್ಲ ಇದು. ಬಟ್ ನೀವು ಈ ರೀತಿ ಹೇಳಿದರೆ ನಾನು ಅದನ್ನು ಪರಿಶೀಲಿಸ್ತೀನಿ.